साथियों, जैसे कि आप देख सकते हैं हमने ढेर सारे सांपों को छोड़ दिया। अभी हमारे पास में लगभग 3 सांप है जो इंडियन स्पेक्टिकल्ड कोबरा है। जिस तरीके से आप इसका साउंड सुन पा रहे होंगे, अभी इसको बाहर निकालने के बाद ये बहुत एग्रेसिव होते हैं और इसके सामने जाने से हमारी कभी भी मौत भी हो सकती है। तो इस वजह से हम लोग दुआ करेंगे कि इस तरीके की दुर्घटना हमारे साथ में ना हो। हम लोग रिलीज़ के लिए लाए तो रिलीज़ कर देंगे। तो इन सांपों के बारे में जो भी लोगों के दिलों में वहम है, जो अनएक्सपेक्टेड जो बातें होते हैं, तो इनकी तरफ से हमें सुनने को मिलेंगे। तो ये हमारे अमरगढ़ से सादिक भाई है और हुबली से गणेश अन्ना है। तो इनके साथ में थोड़ी वार्तालाप करेंगे, तो आप इनके मुँह से भी इनकी ज़बानी सुन लीजिए। ಸೊ ಗಣೇಶ್ ಅಣ್ಣ, ಇದ್ರ ಬಗ್ಗೆ ನೀವು ಏನು ಹೇಳ್ಬೇಕು ಅಂತ ಹೇಳಿ ಇದನ್ನ ಮಾಡ್ತೀರಿ? ಸೊ ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಹೇಳ್ರಲ್ಲ. ಇದ್ರ ಬಗ್ಗೆ ಈಗ ಹಿರಿಯರ ಏನಂತಾರ್ರಿ, ಇದ್ರ ಬಗ್ಗೆ ಏನಂತಾರ ಅಂದ್ರೆ ಹಿರಿಯರ ಕಚ್ಚು ಇಡ್ತೈತಿ, 7 ವರ್ಷ ದೋಷ ಇಡ್ತೈತಿ, ಅದನ್ನ ಇಡ್ತೈತಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಇದು ಖರೆ ಐತೋ ಏನು ಸುಳ್ಳು ಐತೋ? ಸೊ ಕಚ್ಚಿಡುವ ಲೆಕ್ಕಕ್ಕೆ ನೋಡಿದೆ ಅಂತ ಹೇಳಿದ್ರೆ, ಈಗ ಸುಮಾರು ಹಾವ ನೀವು ಹಿಡಿದಿರಿ, ಸುಮಾರು ಹಾವ ನಾನು ಹಿಡಿದೆ. ಸೊ ಇನ್ನೂ ಮಟ್ಟ ಕಚ್ಚಿಟ್ಟು ಹೊಡಿಬೇಕಂತ ಹೇಳಿದ್ರೆ ಹಾವು ರೆಗ್ಯುಲರ್ ನಮ್ಮಲ್ಲಿ ಬರ್ಬೇಕು, ನಮ್ಮ ಮನೆಗೆ ಬರ್ಬೇಕು. ಫಸ್ಟ್ ನಾವು ಯಾವಾಗಾದ್ರೂ ಹಾವು ಹಿಡ್ಕೊಂಡು ಹೋಗಿರ್ತೀವಲ್ಲ, ಸೊ ಕಾಡಿಗೆ ಬಿಟ್ಟಿರ್ತೀವಿ, ಅವು ಬೆನ್ನು ಹತ್ತಿ ನಮಗೆ ಬರ್ಬೇಕು. ಯಾಕಂತ ಹೇಳಿದ್ರೆ ನೀನೇ ತೊಗೊಂಡು ಹೋಗಿ ನನಗೆ, ನಾನು ನಿನಗೆ ಮೊದಲು ಹೊಡಿತೀನಿ, ಆಮೇಲೆ ಆ ಮನೆಯವ್ರಿಗೆ ಹೊಡಿತೀನಿ ಅಂತ ಹೇಳಿ ಕಚ್ಚಿಟ್ಟು ನಮಗೆ ಬೆನ್ನು ಹತ್ತಿ ನಮಗೆ ಹೊಡಿಬೇಕು. ಸೊ ನಮಗೆ ಅಂಥವೆಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರೆ, ಈಗ ಆ ಮಾತಿಗೆ ಏನೈತೆ, ಆ ಮೂಢನಂಬಿಕೆ ನಾವು ತೆಗೆದು ಒಗದು ಬಿಡೋಣ. ಸೊ ಅದೆಂಥದ್ದು ಅವ್ರ ಹಿರಿಯರು ಹೇಳಿದ್ರು, ಆ ಟೈಮಿಗೆ ಅದು ಹಾವಿಗೆ ಹೊಡಿಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಲೆಕ್ಕದಲ್ಲಿ ಹೇಳಿದ್ರೆ, ಸೊ ಅದ ಮಾತಿಗೆ ನಾವು ಮುಂದಿಟ್ಟ ಈಗ ನಮ್ಮ ಮುಂದಿನ ಕೆಲಸ ನಾವು ಮಾಡಾಕತ್ತೀವಿ. ಸೊ ಇಲ್ಲೇ ನೀವು ನೋಡ್ಬೋದು, ಸುಮಾರು ನಾವು ಹಾವು ಬಿಟ್ಟಿವಿ, ಹಿಡ್ದೇವಿ. ಇನ್ನು ಮಟ್ಟ ನಮ್ಮ ಜೊತೆ ಯಾವ್ದು ಹಾವು ಬಂದು ನಮಗೆ ಅಟ್ಟಾಡ್ಸ್ಕೊಂಡು ಕಂಡಿಲ್ಲ. ಸೊ ಹಿಂಗಿದ್ದಾಗ ಎಲ್ಲಿ ಹೋದ್ರು ನಮಗೆ ಎಲ್ಲೂ ಕಂಡೇನೂ ಇಲ್ಲ, ಬಟ್ಟೆನೂ ಇಲ್ಲ, ಏನು ಹಂಗಿದ್ದಾಗ ಆ ಮಾತಿಗೆ ನಾವು ಯೂಸ್ ಮಾಡುವಂತದ್ದು ಅವಶ್ಯಕತೆನೇ ಇಲ್ಲ. प्रेग्नेंट रहते हैं ना, प्रेग्नेंट के बाद देखने के बाद इसका आंख चले जाता है. हाँ, सो अच्छी बात है. ಈಗ ಲಾಸ್ಟ್ ಟೈಮ್ ನಾ ಗಣೇಶ್ ಅಣ್ಣಗೆ ಹೇಳಿದ್ದೆ ಈ ಮಾತು, ಈಗ ನಿಮಗೂ ಹೇಳತ್ತೀನಿ. ನಮ್ಮ ಮನ್ಯಾಗ ಸುಮಾರು ಹಾವನ್ನ ನಾನು ತೊಗೊಂಡು ಬಂದಿರ್ತೀನಿ. ಯಾಕಂತ ಹೇಳಿದ್ರೆ ಒಂದು ಮಾರ್ನಿಂಗ್ಲಿಂತ ಹಿಡಿದೆ ಅಂತ ಹೇಳಿದ್ರೆ ಸುಮಾರು ಒಂದು ದಿವ್ಸಕ್ಕೆ ಒಂದು 4-5 ಹಾವು ಸಿಕ್ಕಿರ್ತಾವೆ. ಅದ್ರೊಳಗೆ ನಾಗರ ಹಾವು ಆಯ್ತು, ಎಲ್ಲ ಸೊ ಎಷ್ಟು ಹಾವು ವಿವಿಧ ಜಾತಿ ಅದಾವೆ. ಸೊ ನಮಗೆ ಸಿಕ್ಕಿರ್ತಾವೆ. ಅಂಥ ಹಾವು ನಾವು ಮನ್ಯಾಗ ತಂದು ಇಟ್ಟಾಗ, ಈಗ ಅಲ್ಲಿ ನಮ್ಮ ಮನ್ಯಾಗ 2 ಪ್ರೆಗ್ನೆಂಟ್ ಲೇಡಿ ಅದಾವ, ನಮ್ಮ ಅಕ್ಕರು ಅದಾರ, ನಮ್ಮ ವೈಫ್ ಅದಾರ. ಸೊ ಹಿಂಗೆ ಅವ್ರ ಹಾವಿಗೆ ನೋಡ್ತಾರೆ. ಅವ್ರಿಗೆ ನೋಡ್ದ ಆ ಹಾವಿಗೆ ಅವ್ರು ನೋಡಿದಾಗ ಅವರಿಗೂ ಏನಾಗಲ್ಲ. ಈಗ ನಾ ತೊಗೊಂಡೋಗಿ ರಿಲೀಸ್ ಮಾಡೋತ್ತಿಗೂ ಹಾವಿಗೂ ಏನಾಗಿರೋದಿಲ್ಲ. ಸೊ ಭಾಳ ಮಂದಿ ಬಾಯಾಗಿ ಇದಿರ್ತೈತಿ, ಪ್ರೆಗ್ನೆಂಟ್ ಲೇಡಿಗೆ ಹಾವು ನೋಡ್ತಂತ ಹೇಳಿದ್ರೆ ಅದು ಕಣ್ಣಿಗೆ ಪರಿ ಬರ್ತೈತಿ. ಸೊ ಹಾವು ನೋಡುದಿಲ್ಲ. ಅದಕ್ಕೆ ನಾ ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇರೋದು ಜನಗಳಿಗೆ. ಈಗ ಈ ಅವೇರ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನಮ್ಮ ವ್ಯೂವರ್ಸಿಗೆ ಗೊತ್ತಾತಂದ್ರೆ ಮುಂದಿನ ವಿಡಿಯೋ ಅವ್ರು ಶೇರ್ ಮಾಡಿದ್ರಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಸೊ ಅದಕ್ಕೆ ಇದು ಮುಖ್ಯ ಪಾಯಿಂಟ್ ಏನೈತಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಲೇಡಿ ಆಗಲಿ, ಇದು ಕಚ್ಚಿಟ್ಟು ಹೊಡೆಯೋದಾಗ್ಲಿ, ಆಮೇಲೆ ಇದ್ರ ವಿಷ 2 ನಿಮಿಷ 10 ನಿಮಿಷಕ್ಕೆ ನೀವು ಹೇಳೋ ಪ್ರಕಾರ ಯಾವುದೇ ತರದ ಸೇಡ ಇಡುವುದಿಲ್ಲ ನಾಗರಾವು, ಯಾವುದು ಅದು ನಮ್ಮ ಮೂಢನಂಬಿಕೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೇಳ್ತೀನಿ, ಹಾವುಗಳನ್ನು ಹೊಡೆಯಲಿ ಹೋಗ್ಬಿಡಿ. ಇದೊಂದು ಫಸ್ಟ್ ಹಾವುಗಳನ್ನು ಒಟ್ಟು ಹೊಡೆಯಲಿ ಬಿಡಿ. ನಿಮ್ಮ ಲೋಕಲ್ ರಿಸ್ಕ್ಯೂರ್ ಇರ್ತಾರೆ, ಕಾಲ್ ಮಾಡಿ, ಅವ್ರು ಬರ್ತಾರೆ, ಅವ್ನು ರಿಸ್ಕ್ಯೂ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಅವುಗಳನ್ನು ಹೊಡೆಯೋದಾಗಲಿ ಬಿಡೋದಾಗಲಿ ಅವಕ್ಕೆ ಹಿಂಸೆ ಮಾಡೋದನ್ನ ಹೊಟ್ಟೆ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೊಂದು ಹೇಳ್ತೀನಿ. ಈಗ ಇದಾದ್ಮೇಲೆ ಸುಮಾರು ಮಂದಿ ಇದನ್ನು ಹೇಳ್ತಾರ, ಇದ್ರೊಳಗೆ ವಜ್ರ, ನಾಗಮಣಿ, ಇಚ್ಛಾದಾರ ನಾಗಮಣಿ. ಸೊ ಇದ್ರ ಬಗ್ಗೆ ನಾ ಹೇಳ್ಬೇಕಂತ ಹೇಳಿ ಬಯಸ್ತೀನಿ. ಭಾಳ ಮಂದಿ ನನಗೆ ಕ್ವಶನ್ ಕೇಳ್ತಾರೆ ವಿಡಿಯೋ ನೋಡಿದ ಆದ್ಮೇಲೆ, ಇಲ್ರಿ ಅಮಾಸಿಗೆ ಹಿಂಗೆ ಅದ್ರ ಬಾಯಾಗ್ಲಿಂದ್ರ ನಾಗಮಣಿ ಅದನ್ನ ತೆಗೆದು ವಜ್ರ ತೆಗೆದು ಇಡ್ತೈತಿ, ಅದ್ರ ಮುಂದೆ 2 ತಾಸು 3 ತಾಸು ಕುಡಿತೈತಿ, ಅದಾದ್ಮೇಲೆ ಅದು ಬಾಯಾಗ ಮತ್ತೆ ಇಟ್ಕೊಂಡು ಹೋಗಿಬಿಡ್ತೈತಿ. ಸೊ ಇದು ಇರ್ತೈತೋ ಇಲ್ಲೋ ಅನ್ನೋಂಥ ಕ್ವಶನ್ ಇಲ್ಲಿ ನಿಮಗೆ ನಾನು ಹೇಳ್ಬೋದು. ಇದ್ರೊಳಗೆ ದೇವ್ರ ಹುಡ್ಸ್ಯಾನ, ಓಕೆ ಡನ್. ಬಟ್ ಇದ್ರ ಬಾಯಿ ಒಳಗೆ ವೆನಮ್ ಐತಿ, ಓಕೆ ಡನ್. ಇದ್ರ ಒಳಗೆ ವಜ್ರ ಆಗುವಂಥದ್ದು ಯಾವುದು ದೇವ್ರ ಮಾಡಿಲ್ಲ. ಈಗ ವೆನಮ್ ಏನೈತಿ, ಏನೋ ಅದು ಆಹಾರ ಏನು ತಿಂತೈತಿ, ಏನು ಸೇವನೆ ಮಾಡ್ತೈತಿ, ಸೊ ಅದಕ್ಕೆ ಇಂಜೆಕ್ಟ್ ಮಾಡಿದ್ಮೇಲೆ ಸತ್ತೋಕೈತಿ, ಇದನ್ನು ತಿಂತೈತಿ. ಸೊ ಅಷ್ಟೇ ಇದ್ದಿದ್ದು, ಅಷ್ಟು ಬಿಟ್ರೆ ಬೇರೆ ಹೆಚ್ಚಿಗೆ ಇಲ್ಲ. ಸೊ ಇದ್ರೊಳಗೆ ವಜ್ರ ಆಗುವಂಥದ್ದು ಯಾವುದು ವೆನಮ್ ಯಾವ ಹಾವು ಒಳಗೂ ಇಲ್ಲ. ಇಲ್ಲ. ಆಮೇಲೆ 100 ವರ್ಷದಲ್ಲೇ ಹಾವು ನಾವು ನೋಡೀವಿ, ಹಾವಿನ ಮೇಲೆ ಕೂದಲದಾವ. ಅದು ಈಗ ಯಾಕಂತ ಹೇಳಿದ್ರೆ ದೇವ್ರು ಹಿಂಗೆ ಇದಕ್ಕೆ ಸೃಷ್ಟಿ ಮಾಡ್ಯಾನ. ಈಗ ನಮಗಿಲ್ಲಿ ಸ್ಕಿನ್ ಮೇಲೆ ನೀವು ನೋಡ್ಬೋದ, ಇಲ್ಲಿ ನಮಗೆ ಕೂದಲ ಕಾಣ್ತಾವೆ. ಸೊ ಹಾವಿಗೆ ಅಂಥ ಸ್ಕಿನ್ ಇಲ್ಲ. ಹಾವಿನ ಸ್ಕಿನ್ ಇದ್ದಿದ್ದ ಬೇರೆ, ನಮ್ಮ ಸ್ಕಿನ್ ಇದ್ದಿದ್ದ ಬೇರೆ. ಸೊ ನಮ್ಮ ಸ್ಕಿನ್ ಸ್ಮೂತ್ ಇರ್ತೈತಿ, ಹಾವಿನ ಸ್ಕಿನ್ ಹಾರ್ಡ್ ಇರ್ತೈತಿ. ಸೊ ಅಲ್ಲಿ ಹಾರ್ಡ್ ಇದ್ದಲ್ಲೇ ಅದು ಸ್ನೇಕಿಂಗ್ಗೆ ಏನೈತಿ ಅಲ್ಲಿ ಕೂದಲ ಬರೋದಿಲ್ಲ. ಈಗ ನಮಗೆ ಇಂಥಲ್ಲೆಲ್ಲ ಎಲ್ಲಾದರೂ ಕೂದಲ ಬಂದಿದ್ದ ಕಾಣ್ತೈತಿ ನಿಮಗೆ? ಇಲ್ಲ.
ಸೊ ಹಾವಿಗೆ ಈ ಸ್ಕಿನ್ ಏನೈತಿ ಬಾಡಿ ಮೇಲೆ ಫುಲ್ ಇರ್ತೈತಿ A to Z. ಹೀಗಾಗಿ ಹಾವಿಗೆ ಎಲ್ಲೂ ಏನೈತಿ ಅಲ್ಲಿ ಕೂದಲ ಬರೋದಿಲ್ಲ. ಈಗ ನಮಗೆ ಇಲ್ಲೇ ಮುದು ಐತಿ ನಮ್ದು ಸ್ಕಿನ್, ಇಲ್ಲಿ ಮೆತ್ತಗೈತಿ. ಸೊ ಇಲ್ಲೇ ನಮಗೆ ಏನೈತಿ ಕೂದಲ ಕಂಡು ಬರ್ತದೆ. ಸೊ ಈಗ ಇವಾದ ಒಂದು 3-4 ಕ್ವಶನ್ಸ್ ನಮ್ಗೆ ಇನ್ನೂ ಏನಾದರೂ ನಿಮ್ಮ ಕಡೆ ಏನಿಲ್ಲ, ಇಷ್ಟೇ ತಿಳ್ಕೊಳ್ಳೋದಿತ್ತು, ಇಷ್ಟ ಜನಕ್ಕೆ ನಾವು ತಿಳಿಸೋದಿತ್ತು, ತಿಳಿಸಿದ್ವಿ. ಸೊ ಓಕೆ, ಈಗ ಇನ್ನೊಂದು 3 ಹಾವು ಅದಾವ, ಶೇಡ್ ಇಟ್ಟು ಹೊಡಿತಾವ ಅಂತ ಹೇಳಿ ನೀವು ಹೇಳಿದ್ರಿ. ಈಗ ನಾವು ಇದಕ್ಕೆ ಓಪನ್ ಮಾಡಿ ನಿಮ್ಮ ಮುಂದೆ ಬಿಡ್ತೀವಿ. ಇವು ನಮಗೆ ಶೇಡ್ ಇಟ್ಟು ಬೆನ್ನು ಹತ್ತು ಹೊಡಿತಾವೋ ಏನನ್ನು ಹೇಳಿ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ಮಟ್ಟ ನಾನು ವಿಡಿಯೋ ನೋಡ್ತೀರಿ. ಸೊ ಅಣ್ಣ ಇದಕ್ಕೆ ಇಲ್ಲೇ ತೆಗೆದು ರಿಲೀಸ್ ಮಾಡೋದು, 3 ಮಂದಿ ಒಂದೊಂದು ತೊಗೊಂಡ್ರಿ. ಸ್ವಲ್ಪ ಕೇರ್ಫುಲಿ, ದೂರ ಇದೆ ಸ್ವಲ್ಪ ಕೇರ್ಫುಲಿ. ಓಕೆ, ನಮ್ದಂತೂ ಫಸ್ಟ್ ಅಬ್ಬಾ ಏನು ಡೇಂಜರ್, ಫುಲ್ ಅಗ್ರೆಸಿವ್. ಓಕೆ ಅಣ್ಣ ಸ್ವಲ್ಪ ಗಣೇಶನ ಹುಷಾರು, ಅದಕ್ಕೆ ಮುಂದಕ್ಕೆ ಇಷ್ಟು ಹಾಕಿಲ್ಲ, ಅದಕ್ಕೆ ಹಿಡ್ಕೋರಿ ಅದಕ್ಕೆ ಎಡಿತೀರಿ. ಗಣೇಶನ ನೀವು ಸ್ವಲ್ಪ ತಿಂದಿರಿ, ಪಕಡು ಹಾಂ ಬೇಕಾವಶ್ಯ ಇದ್ರ ಬಗ್ಗೆ ಖರಾಬ್ ಇದೆ. निदर्शक ठेरता उन्हें ठेरता नहीं ठहरा तो छोड़ छोड़ेंगे थे तो दोनों जने क्या रे क्या हो रहा कई को टेंशन ले रहा ಹುಷಾರು ಸಲಿಕಣ ಸ್ವಲ್ಪ ಹುಷಾರು. ಸೊ ಇವಾಗ ನೀವು ನೋಡ್ತಿರ್ಬೇಕು 3 ನಾಗರ ಹಾವ ಇಲ್ಲಿ ನಮ್ಮ ಕಡೆ ನಿಂತಿದ್ದಾವ. ಸೊ ಇದು ಪ್ರೆಸೆಂಟಿಂಗ್ ನಮ್ಮಲ್ಲಿ ಇದ್ದಿದ್ದ 3 ಇಂಡಿಯನ್ ಸ್ಪೆಕ್ಟಿಕಲ್ಡ್ ಕೋಬ್ರಾ ನಾಗರ ಹಾವು ಅಂಥೇಳಿ ನಾವು ಹೇಳ್ಬೋದು ಇದನ್ನು. ಆಮೇಲೆ ಸೈಂಟಿಫಿಕ್ ಒಳಗೆ ಇದಕ್ಕೆ ಹೆಸರು ಅಂಥೇಳಿ ನಾಜಾ ಅಂಥೇಳಿ ನಾವು ಇಲ್ಲಿ ಕರಿತೀವಿ. ಬಾಲ ಹಿಡಿರ್ತಾರೆ. ಇದು ಇದಕ್ಕೆ ಬೈಟ್ ಮಾಡಂಗಿಲ್ಲ ಅಂದ್ರೆ ಮಾಡ್ತಾವ್ರಿ, ಫೈಟ್ ಮಾಡ್ತಾವ. ಬಟ್ ಒಬ್ಬ 3 ಮಂದಿದ 3 ಥರದ ಸೌಂಡ್ ನಮಗೆ ನೋಡಕ್ಕೆ ಇಲ್ಲಿ ಸಿಗಾಕತ್ತೈತಿ. ಅಚ್ಚಾ, ಸೊ ಅಣ್ಣ ಇನ್ನೊಂದು ಸ್ಟಿಕ್ ಇಲ್ಲಲ್ಲ, ಇಲ್ಲ ಹುಷಾರು. ಸೊ ಓಕೆ, ಇಲ್ಲಿ ನೀವು ನೋಡ್ತಿರ್ಬೇಕಾ ನಮ್ಮ ಕಡೆ ಫುಲ್ ಹೆವಿ ಸೈಜ್ ಸ್ನೇಕ್ ಸಿಕ್ಕಿದಾವ. ಸೊ ಇದನ್ನು ಇಲ್ಲಿ ನಾವು ರಿಲೀಸ್ ಮಾಡೋಕ್ಕಂತೂ ಬಂದಿದ್ದೀವಿ. ಸೊ ಇದಕ್ಕೂ ರಿಲೀಸ್ ಮಾಡಿಬಿಡೋಣಂತ. ಓಕೆ, ಸೊ ರಿಲೀಸ್ ಮಾಡೋಣ. 3 ಹಾವಿಗೆ ಒಂದೇ ಕಡೆ ತೊಗೊಂಡೋಗ್ಬಿಡೋಣಂತ. ಸೊ ಓಕೆ ಬರ್ರಿ ಸರ್. ಈಗ ಇನ್ನೊಂದು ಮುಖ್ಯವಾದ ಮಾತು ಅಂತ ಹೇಳಿದ್ರೆ, ನಾವು ಹಿಂಗೆ ಸ್ಟಿಕ್ ತೊಗೊಂಡು ನಾವು ಹಿಂಗೆ ನಾಗರ ಹಾವಿನ ಜೊತೆ ಆಟ ಆಡಾಕತ್ತೀವಪ್ಪ ಅಂತ ಹೇಳಿದ್ರೆ ಇದೇನು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಮಾಡ್ತಾ ಇರೋದು ಇದ್ರ ಬಗ್ಗೆ ಎಲ್ಲ ಪ್ರಜ್ಞೆ ಇಟ್ಟನ ಮಾಡಾಕತ್ತೀವಿ ಹೊರತು ಬೇರೆದ್ದೇನೂ ಇಲ್ಲ. ಸೊ ಹೀಗಾಗಿ ನಾವು ಮಾಡಾಕತ್ತೀವಿ ಅಂತ ಹೇಳಿ ಬೇರೆಯವ್ರು ಯಾರು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೇಕು ಈ ಹಾವು ನನಗೆ ಹೆಂಗೆ ಅಟ್ಯಾಕ್ ಮಾಡತ್ತಿತ್ತು ಅಂತ ಹೇಳಿ. ಸೊ ಎಲ್ಲ ಹಾವು ಇದೇ ರೀತಿಯೇ ಇರುವುದಿಲ್ಲ. ಸೊ ಹೀಗಾಗಿ ನಾವು ಮಾಡಾಕತ್ತೀವಿ ಅಂಥೇಳಿ ನೀವು ಯಾರು ಮಾಡುವಂಥದ್ದು ಅಗತ್ಯ ಇಲ್ಲ. ಸೊ ಹಾವು ಯಾವ ಮೂಮೆಂಟಿಗೆ ಬೈಟ್ ಮಾಡ್ತೈತಿ, ಯಾವ ಮೂಮೆಂಟಿಗೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತೈತೆ ಅನ್ನೋದು ನಮಗೆ ಹೇಳಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಹಾವಿನ ಜೊತೆ ಯಾರು ಹುಡುಗಾಟದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಕಲೀರಿ, ಅದಕ್ಕೆ ಹಿಡ್ಕೋರಿ. ಅದಾದ ಮೇಲೆ ನೀವು ಅದಕ್ಕೆ ತೊಗೊಂಡು ಹೋಗಿ ಕಾಡಿಗೆ ಬಿಡುವಂಥದ್ದು ಭಾಳ ಒಳ್ಳೆ ಕೆಲಸ. ಬಟ್ ಅದ್ರ ಜೊತೆ ನೀವು ಶೋ ಆಫ್ ಮಾಡೋದು ಭಾಳ ಹೊಲಸು ಕೆಲಸ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆದಷ್ಟು ಲಘುನ ಇದಕ್ಕೀಗ ಇಲ್ಲಿ ಬಿಟ್ಟು ನಾವು ಮುಂದಿನ ವಿಡಿಯೋ ಒಳಗೆ ನಿಮಗೆ ಮತ್ತೆ ಭೇಟಿ ಹಾಕೀನಿ. ಸೊ ಅಲ್ಲಿ ಮಟ್ಟ ನನ್ನ ವಿಡಿಯೋನ ನೀವು ನಿಮಗೆ ನೋಡ್ತೀವಿ ಬೋಲೋ ಅನ್ಕೋದಿದ್ದು ನಿಮ್ಗೆ ತೋರಿಸೋಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ. ಸೊ ಸ್ವಲ್ಪ ಮುಂದೆ. ಸೊ ಈ 3 ಹಾವನ್ನು ನೀವು ನೋಡ್ತಾ ಇರ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹೋಗ್ತೈತಿ, ಅಲ್ಲಿ ಒಂದು ಹೊಂಟೈತಿ. ಸೊ ಈಗ ಅಲ್ಲಿ ಒಂದು ಹೋಗೈತಿ. ಇವ 3 ಹಾವು ನಾವು ನಿಮಗೆ ಎದಕ್ಕೆ ತೋರ್ಸಾಕತ್ತೀವಪ್ಪ ಅಂತ ಹೇಳಿದ್ರೆ, ಈ ಹಾವಿನ ಪ್ರಜಾತಿ ಹಿಂಗೆ ಇರ್ತಾವ, ಇದ್ರದ್ದು ಲೈಫ್ ಸ್ಟೈಲು ಹಿಂಗೆ ಇರ್ತೈತಿ. ಸೊ ಇದೊಂದು ಗಿಡ ಹತ್ತುವಂಥದ್ದು ನಮಗೆ ಇಲ್ಲಿ ನೋಡೋಕ್ಕೂ ಸಿಗ್ಬೋದು. ಇದೊಂದು ಹಾವು ಇಲ್ಲಿ ಗಿಡ ಹತ್ತಾಕತೈತಿ, ಇನ್ನೊಂದು ಹಾವು ಈ ಸೈಡ್ ತೆಳಗೆ ಹೋತ. ಸೊ ಓಕೆ, ಇದೊಂದು ಹಾವು ಈ ಸೈಡ್ ಹೋತ.
ಹಾಂ ಸೊ ಈ ಹಾವ ಇಲ್ಲಿ ಹೋತೆ. ಓಕೆ ಡನ್. ಸೊ ಗೆಳೆಯರೆ, ಇವತ್ತಿನ ದಿವಸ ನಾವು 3 ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾನ ಇಲ್ಲಿ ರಿಲೀಸ್ ಮಾಡೀವಿ. ನಿಮ್ಮ ಮುಂದೆ ಈ ವಿಡಿಯೋನ ನಾವು ಮಾಡಿ ತೋರ್ಸಾಕತ್ತೀವಿ ಅಂತ ಹೇಳಿದ್ರೆ ಹುಚ್ಚ ಕಲ್ಪನೆ, ನಾವು ಯಾವುದೋ ಒಂದು ಲೈಫ್ ಸ್ಟೈಲ್ ನಮ್ಮದು ಹೆಚ್ಚಿಗೆ ಆಗಲಿ, ನಮ್ಮ ವಿಡಿಯೋ ವೈರಲ್ ಆಗಲಿ ಆ ಥರದ ಏನೋ ಯೋಚನೆ ಇಟ್ಟು ಇನ್ಸಿಡೆಂಟ್ ಇಟ್ಕೊಂಡು ನಾವು ಯಾವುದೂ ಮಾಡೋಕತ್ತಿಲ್ಲ. ಸೊ ಇಲ್ಲಿ ನಾವು ಮಾಡಾಕತ್ತಿದ್ದೇನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅವೇರ್ನೆಸ್, ಎಲ್ಲರಿಗೂ ಒಂದು ಜಾಗೃತಿ. ಏನು ತಪ್ಪು ಕಲ್ಪನೆ ನಿಮ್ಮ ಮೈಂಡ್ ಒಳಗೆ ಅದಾವ, ಸೊ ಇವೆಲ್ಲ ತೆಗೆದು ಹಾಕ್ಬೇಕಂತೇಳಿ ಈ ವಿಡಿಯೋನ ಮಾಡಿದ್ದ. ಸೊ ಇದಕ್ಕೆ ಇರುವಂಗೆ ಇಲ್ಲಿ ಅದಕ್ಕೆ ಬೆನಿಫಿಟ್ ಸಿಗುವಂಥದ್ದು ಹಾವಿಗೆಲ್ಲ ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗುವಂಥದ್ದು ಪ್ಲೇಸ್ನಾಗ ತಂದು ನಾವು ಬಿಟ್ಟೇವಿ. ಸೊ ನಾವು ಮಾಡಾಕತ್ತಿ ಅಂತ ಹೇಳಿ ನೀವು ಯಾರು ಮಾಡೋಕೆ ಹೋಗ್ಬೇಡ್ರಿ. ಇದು ನಮ್ಮ ಕಡೆಯಿಂದ ಒಂದು ನಿಮ್ಮ ಕಡೆ ಸಣ್ಣದಾದ ಒಂದು ರಿಕ್ವೆಸ್ಟ್. ಏನಾದರೂ ಈಗ ಬೆನ್ನತ್ತಿ ಹೊಡಿತೈತಂದ್ರೆ ಈಗ ನಾವು ಎಷ್ಟು ಹಾವು ಬಿಟ್ವಿ, 3 ಹಾವು ಬಿಟ್ವಿ, 3 ಮಂದಿ ಕೂಡಿ 3 ಹಾವು ಬಿಟ್ಟಿವಿ ಸರ್. ಅದು ನಮಗೆ ಬೆನ್ನತ್ತಿ ಹೊಡಿಬೋದಿತ್ತು, ಯಾಕೆ ಹೊಡಿಲಿಲ್ಲ? ಅದ್ರ ಪಾಡಿಗೆ ಅದು ಹೊತ್ತು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ನಾವು ಅದಕ್ಕೆ ಹೆಚ್ಚಿಗೆ ಏನೂ ಅದಕ್ಕೆ ತೊಂದರೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ನಮಗೇನು ಮಾಡಲ್ಲ, ನಾವು ಅದಕ್ಕೇನು ಮಾಡಲ್ಲ. ನಾವು ತಂದು ಬಿಡಾಕಂತ ಹೇಳಿ ಬಂದೇವು ಅಂದ್ರೆ ಬಿಟ್ಬಿಟ್ರೆ ಮುಗ್ದ ಹೋಯ್ತು. ಅದ್ರ ಮುಂದಿನ ಕೆಲಸ ಆದ್ ಮಾಡ್ಕೋತಿದ್ದು ನಮ್ಮ ಮುಂದಿನ ಕೆಲಸ ನಾವು ಮಾಡ್ಕೋಬೋದು. ಸೊ ಸಾಧಿಕಣ್ಣ ನೀವೇನು ಹೇಳ್ಬೋದು? ಇಷ್ಟೊತ್ತು ಮಟ್ಟ ನಾವು ವಿಡಿಯೋ ಮಾಡೋದು ಯಾಕಂತಂದರೆ ನಾವು ಶೋಕಿಗೆ ಇದಕ್ಕೆ ಮಾಡಿಲ್ಲ. ನಮ್ಗೆ ಎಷ್ಟು ತಿಳುವಳಿಕೆ ಇದೆಯಲ್ಲ ಅದನ್ನು ಇನ್ನೊಬ್ರು ತಿಳ್ಕೊಳ್ಳಿ ಅನ್ನೋಂಥ ಒಂದು ವಿಚಾರಕ್ಕೆ ಒಂದು ವಿಡಿಯೋ ಮಾಡಿದ್ದು. ಅದಕ್ಕೆ ಎಲ್ಲ ಹಾವುಗಳನ್ನು ನಾವು ಅವ್ರ ಬಗ್ಗೆ ನಿಮ್ಗೆ ತಿಳಿಸಿದ್ದು ಇಷ್ಟೇ. ಯಾವುದು ವಿಡಿಯೋದಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಆ ಥರ ಮಾಡ್ತಾಯಿದ್ದಾರೆ ವಿಚಾರಣೆ ಇಟ್ಕೊಳಕ್ಕೆ ಹೋಗ್ಬಿಡಿ. ನಮ್ಗೆ ಗೊತ್ತಿರೋದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ. ಓಕೆ. ಸೊ ನಮ್ಮ ಗಣೇಶ್ ಅಣ್ಣ ಆಮೇಲೆ ನಮ್ಮ ಸಾಧಿಕಣ್ಣನು ನಿಮ್ಮ ಮುಂದೆ ಅವ್ರ ಮನಸ್ಸೊಳಗಿದ್ದಿದ್ದ ಅಭಿಪ್ರಾಯನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ನಿಮ್ಮ ಮನಸ್ಸೊಳಗಿದ್ದಿದ್ದ ಅಭಿಪ್ರಾಯನ ನಮ್ಮ ಕಮೆಂಟನ್ನು ಮುಖಾಂತರ ನೀವು ತಿಳ್ಕೊಬೋದು. ನಮಗೆ ಕಮೆಂಟ್ ಮಾಡಿರಿ. ಹಾಗೇನಾದರೂ ನಿಮ್ಮ ಇನ್ನೂ ಮೈಂಡ್ಸೆಟ್ ಒಳಗೆ ಏನಾದರೂ ಇದು ತಪ್ಪು ಕಲ್ಪನೆ ಇದ್ರೂ ನಮಗೆ ನೀವು ಕ್ವಶನ್ ಮುಖಾಂತರ ಕೇಳ್ಬೋದು. ಕಮೆಂಟ್ ಹತ್ರ ನಾನು ನಿಮ್ಗೆ ಹೇಳ್ತೀನಿ, ಆನ್ಸರು ಮಾಡ್ತೀನಿ. ಸೊ ಅಲ್ಲಿ ಮಟ್ಟ ನಾನು ಹಿಂಗೆ ನೀವು ವಿಡಿಯೋ ನೋಡ್ತೀರಿ, ನನ್ನ ವಿಡಿಯೋಗೆ ಆದಷ್ಟು ಶೇರ್ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಜಾಗೃತಿ ಇರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ಬೇರೆ ವಿಡಿಯೋ ಒಳಗೆ ನಾನು ಗಣೇಶಣ್ಣ ಆಮೇಲೆ ಸಾಧಿಕಣ್ಣರಿಗೆ ಕರ್ಕೊಂಡು ಬಂದು ಮತ್ತೆ ಬೇರೆ ವಿಡಿಯೋ ಒಳಗೆ ನಿಮಗೆ ಸಿಗ್ತೀನಿ. ಅಲ್ಲಿ ಮಟ್ಟ ನಮ್ಮ ವಿಡಿಯೋ ನೋಡ್ತೀರಿ. ಅಸ್ಸಲಾಮು ಅಲೈಕುಮ್ ದೋಸ್ತು, ನಮಸ್ಕಾರ ಗೆಳೆಯರಿ.